ಬೆಂಗಳೂರಿನ ಕಡಬಗೆರೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. 2 ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಓಡಾಟದ ದೃಶ್ಯ ಸೆರೆ ಸಿಕ್ಕಿದೆ. ಬೆಂಗಳೂರಿನ ಕಡಬಗೆರೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. 2 ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ. ನಾಯಿ ಮರಿಯನ್ನ ಚಿರತೆ ಎತ್ತುಕೊಂಡು ಹೋಗಿದೆ. ನಿನ್ನೆ ರಾತ್ರಿ ಲಾರಿ ರಾಮಣ್ಣ ಎಂಬುವರ ಮನೆ ಬಳಿ ಓಡಾಟ ನಡೆಸಿರತಕ್ಕಂತಹ ದೃಶ್ಯ ಕಾಣಸಿಗುತ್ತೆ. ಜಾನುವಾರು ಮಕ್ಕಳನ್ನ ಜಾಗ್ರತೆಯಿಂದ ನೋಡಿಕೊಳ್ಳುವಂತೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಡಬಗೆರೆ ಗ್ರಾಮ ಪಂಚಾಯಿತಿಯಿಂದ ಗ್ರಾಮಸ್ಥರಿಗೆ ಈ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇರುವಂತದ್ದು. ಯಾವ ಕ್ಷಣದಲ್ಲೂ ಕೂಡ ಮತ್ತೆ ಚಿರತೆ ಅಲ್ಲಿ ಪ್ರತ್ಯಕ್ಷ ಆಗಬಹುದು ಮತ್ತು ಯಾರ ಮೇಲಾದರೂ ಅದು ಅಟ್ಯಾಕ್ ಮಾಡಬಹುದು ಅನ್ನುವಂತಹ ಭೀತಿ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಓಡಾಟವನ್ನು ನಡೆಸಬೇಡಿ ಮತ್ತು ಒಬ್ಬೊಬ್ಬರೇ ಹೋಗುವಾಗ ಎಚ್ಚರಿಕೆಯನ್ನ ಇರಲಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ನೋಡಿ ಆ ದೃಶ್ಯದಲ್ಲಿ 2 ಸಿಸಿ ಕ್ಯಾಮೆರಾದಲ್ಲಿ ಮೂಮೆಂಟ್ಸ್ ಕಾಣಿಸಿದೆ. ಚಿರತೆ ಓಡಾಟವನ್ನ ನಡೆಸಿರೋದು, ಜೊತೆಗೆ ಅಲ್ಲಿದ್ದಂತಹ ನಾಯಿಯನ್ನು ಕೂಡ ಹೊತ್ತು ಹೋಗಿದೆ. ಇತ್ತೀಚೆಗೆ ಆಗಾಗ್ಗೆ ಚಿರತೆಯ ಪ್ರತ್ಯಕ್ಷ ಆಗ್ತಾ ಇರೋದು, ಅಲ್ಲಿದ್ದಂತಹ ಸಾಕು ಪ್ರಾಣಿಗಳನ್ನ ಹೊತ್ತು ಹೋಗ್ತಾ ಇರೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಕಡಬಗೆರೆಯಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಆತಂಕಕ್ಕೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ಇದನ್ನ ಸೆರೆ ಹಿಡಿಯಿರಿ ಎನ್ನುವಂತಹ ಮನವಿಯನ್ನ ಇಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಇಲ್ಲಿಯವರೆಗೂ ಈ ಚಿರತೆಯಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ವಾ? ಮತ್ತೆ ಏನ್ ಹೇಳ್ತಾರೆ ಸ್ಥಳೀಯರು? ಹೇಗೆ ಗೊತ್ತಾಯ್ತು ಇವ್ರಿಗಿದು? ದಿವ್ಯಾ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳನ್ನ ನೋಡಿ ಜನ ಅಲ್ಲಿನ ಸ್ಥಳೀಯರದ್ದು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಗ್ರಾಮ ಪಂಚಾಯತಿ ಕೂಡ ಎಚ್ಚರಿಕೆಯ ಆಡಿಯೋವಾಗಿರ್ಬೋದು, ಜೊತೆಗೆ ಆಟೋಗಳ ಮೂಲಕ ಹಳ್ಳಿಗಳು ಕೂಡ ಪ್ರಚಾರ ಮಾಡುವಂತದ್ದು, ಅಂದ್ರೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇದು ಆಗಿರುವಂತದ್ದು ಅಂದ್ರೆ ಈ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಏನಿದಾವೆ ಇದೆಲ್ಲವೂ ಕೂಡ 11ನೇ ತಾರೀಕು ರಾತ್ರಿ ಸೆರೆಯಾಗಿರುವಂತಹ ದೃಶ್ಯಗಳು. ಹಾಗೆ ಒಂದು ದೃಶ್ಯದಲ್ಲಿ ನಾಯಿ ಮರಿಯನ್ನ ಆ ಚಿರತೆ ಎತ್ಕೊಂಡು ಹೋಗುವಂತದ್ದು ಕೂಡ ಸರಿಯಾಗಿದೆ. ಇದೆಲ್ಲದರಿಂದ ಕೂಡ ಗಾಬರಿಗೆ ಒಳಗಾಗಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅಂದ್ರೆ ಇದು ಕಡಬಗೆರೆ ಏನಿದೆ, ಇದು ಔಟ್ಸ್ಕಟ್ಸ್ ಅಂತಾನೆ ಹೇಳ್ಬೋದು. ಈ ಔಟ್ಸ್ಕಟ್ಸ್ ಗಳಲ್ಲಿ ಹಲವು ಕಡೆಗಳಲ್ಲಿ ಚಿರತೆಗಳು ಕಂಡು ಬರ್ತಾ ಇತ್ತು. ಆದ್ರೆ ಈಗ ಈ ಕಡಬಗೆರೆಯಲ್ಲಿ ಕಂಡು ಬಂದಿರುವಂತದ್ದು ನಿಜಕ್ಕೂ ಆತಂಕವನ್ನ ಅಲ್ಲಿನ ಸ್ಥಳೀಯರಿಗೆ ಮೂಡಿಸಿರುವಂತದ್ದು. ಯಾಕಂದ್ರೆ ಒಂದು ನಾಯಿನ್ ಕೂಡ ಎತ್ಕೊಂಡು ಹೋಗಿರೋದ್ರಿಂದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸಾಕು ಪ್ರಾಣಿಗಳನ್ನ ಹೊರಗಡೆ ಕಟ್ಟುವಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಡಿ. ಮತ್ತೆ ಏನಾದ್ರು ಕಾಂಪೌಂಡ್ ಇದ್ರೆ ಅದನ್ನ ಓಪನ್ ಏನಾದ್ರು ಇಡುವಂಥದ್ದು ಏನಾದ್ರು ಮಾಡಿದ್ರೆ ಎಚ್ಚರವಾಗಿರಿ. ಯಾಕಂದ್ರೆ ಚಿರತೆ ಓಡಾಡುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಅರಣ್ಯ ಇಲಾಖೆಯವರು ಕೂಡ ಮಾಹಿತಿಯನ್ನು ಕೊಟ್ಟುವಂಥದ್ದು. ಅವರು ಕೂಡ ಚಿರತೆಯ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.